ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬಂದಿದೆ. ಸೊ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮಗೆ ಒಂದು ಲಾಸ್ಟ್ ಡೇಟ್ಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಅಂಡ್ ಜೊತೆಗೆ ಏನು ಅಂತಂದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ನಮಗೆ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಅಂಡ್ ಹಾಗೇನು ಈ ವರ್ಷ ಸಾಕಷ್ಟು ಇಂಜಿನಿಯರಿಂಗ್ ಸೀಟ್ಸ್ ಉಳಿದಿದಾವಲ್ಲ, ಅದಕ್ಕೆ ನಾವು ಯಾವ ರೀತಿಯಾಗಿ ಅಡ್ಮಿಷನ್ ಅನ್ನ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಿನ್ನೆ ನೋಡಿ ನಿಮ್ಗೆ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ. ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಈ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಕಂಪಲ್ಸರಿಯಾಗಿ ನೀವು ಅಡ್ಮಿಷನ್ ಅನ್ನ ತಗೊಳ್ಳೇಬೇಕು. ಬೇರೆ ಆಪ್ಷನ್ ಆದ್ರೆ ಇಲ್ಲ. ನಿಮ್ಗೆ ಫೀಸ್ ಪೇಮೆಂಟ್ ಮಾಡೋದಕ್ಕಾಗ್ಲಿ ಅಥವಾ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಂಡ್ ಹಾಗೇನು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕಾಗ್ಲಿ 13ನೇ ತಾರೀಕು ಒಳಗಡೆ ಹೋಗಿ ನೀವು ನಿಮ್ಮ ಒಂದು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಅವರಿಗೆ ಅಂದ್ರೆ ನಿಮ್ಗೆ ನಾಳೆ ಬಂದ್ಬಿಟ್ಟು ನಿಮ್ಮ ಒಂದು ಕಂಪ್ಲೀಟ್ ಪ್ರೊಸೀಜರ್ ಮುಗಿಬೇಕು. ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಅವರಿಗೆ ನಾನು ಈಗಾಗಲೇ ಹೇಳಿದೀನಿ, ನೀವು ಈಗಾಗಲೇ ಫೀಸ್ ಪೇಮೆಂಟ್ ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ. ಅಕಸ್ಮಾತ್ ನೀವೇ ಪೇ ಮಾಡ್ಬೇಕಿದ್ರೆ ನೀವೇ ಪೇ ಮಾಡ್ತೀರಾ. ನೀವು ಜಾಸ್ತಿ ಪೇ ಮಾಡಿದ್ರೆ KE ಅವರು ನಿಮಗೆ ವಾಪಸ್ ಮಾಡ್ತಾರೆ. ಅಂಡ್ ಈವನ್ ಕಾಶನ್ ಡೆಪಾಸಿಟ್ ಸಹ ಅದ್ರಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿರುವಂತದ್ದು. ಲಾಸ್ಟ್ ಡೇಟ್ಸ್ ಅಲ್ಲಿ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಯಾವುದೇ ತರದ ಎಕ್ಸ್ಟೆಂಡ್ ಆದ್ರೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಇವತ್ತೇನೆ ಯಾರೆಲ್ಲ ಫೀಸ್ ಪೇಮೆಂಟ್ ಮಾಡಬೇಕು ಫೀಸ್ ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ. ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಯಾರು ಡೌನ್ಲೋಡ್ ಮಾಡ್ಕೋಬೇಕು ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಹೋಗಿ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಿ. ನಿಮ್ಗೆ ಏನಾದ್ರೂ ಕಾಲೇಜ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ನೀವೇನ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ, ಕನ್ಫರ್ಮೇಶನ್ ಸ್ಲಿಪ್ ಕೆಳಗಡೆನೆ ಇರುತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಅನ್ನ ಕ್ಯಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕಂಪಲ್ಸರಿ ತಗೊಂಡು ಹೋಗ್ಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ 2 ಸೆಟ್ಸ್ ಆಫ್ ಜೆರಾಕ್ಸ್ ಆದ್ರೆ ಇರಬೇಕಾಗುತ್ತೆ ಕಾಲೇಜ್ಗೆ ಸಬ್ಮಿಟ್ ಮಾಡೋದಕ್ಕೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೀವೇನ್ ರಿಮೈಂಡ್ ಮಾಡ್ಕೋಬೇಕು ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಆಲ್ ಟಿಕೆಟ್ ನಮ್ಮ ಹತ್ರ ಇಲ್ಲ ಅಂತ ಕೇಳ್ತಿದಾರೆ. ಸೊ ಆಲ್ ಟಿಕೆಟ್ ಇದ್ರೆ ತಗೊಂಡೋಗಿ, ಇದ್ದಿದ್ರೆ ತಗೊಂಡೋಗ್ಬೇಕಿತ್ತು. ಅಕಸ್ಮಾತ್ ಮಿಸ್ ಆಗಿದ್ರೆ ಕಾಲೇಜಲ್ಲಿ ಕೇಳಿದ್ರೆ ರಿಕ್ವೆಸ್ಟ್ ಮಾಡಿ ಎಲ್ಲೋ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೇನು ತುಂಬಾ ವರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಅಂಡ್ ಈವನ್ ಕೆಲವೊಂದಿಷ್ಟು ಕಾಲೇಜಸ್ ಅಲ್ಲಿ ಬಂದ್ಬಿಟ್ಟು ಲೈಬ್ರರಿ ಫೀಸು ಮತ್ತೊಂದು ಫೀಸು ಅಂತ ಹೇಳ್ಬಿಟ್ಟು ಒಂದು 10,000 20,000 ತಗೋತಿದಾರೆ ಅಂತ ಸ್ಟೂಡೆಂಟ್ಸ್ ಕೇಳ್ತಿದಾರೆ. ನಿಮ್ಗೆ ಆ ರೀತಿ ಲೈಬ್ರರಿ ಫೀಸು ಅಥವಾ ಮತ್ತೊಂದು ಫೀಸ್ ಏನಾದ್ರೂ ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಕಾಲೇಜ್ ಹೆಲ್ಪ್ಲೈನ್ ನಂಬರ್ಸ್ಗೆ ಈಗಲೇ ಫೋನ್ ಮಾಡ್ಕೊಂಡು ತಿಳ್ಕೊಂಡು ಫೀಸ್ ಅನ್ನ ತಗೊಂಡೋಗಿ. ಇಲ್ಲ ಅಂತಂದ್ರೆ ನಾನು ನನ್ನ ಒಂದು ಸೇಫ್ಟಿ ಪರ್ಪಸ್ಗೆ 10,000 20,000 ಕ್ಯಾರಿ ಮಾಡ್ತೀನಿ ಅಂತ ಅಂದ್ರೆ ನೀವು ಆರಾಮ್ಸೆ ಕ್ಯಾರಿ ಮಾಡ್ಕೊಂಡು ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಅನ್ನಾದ್ರೆ ತಗೋಬಹುದು ಆಗಿರುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನನಗೀಗ ಕಾಲೇಜ್ಗೇನೋ ನಾನು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ರಿಪೋರ್ಟ್ ಮಾಡಿ ಅಡ್ಮಿಷನ್ ಆಗಿ ಬರ್ತೀನಿ, ನನಗೆ ಕಾಲೇಜ್ ಅವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ ಇಂಜಿನಿಯರಿಂಗ್ ಕಾಲೇಜಸ್ ಬಂದ್ಬಿಟ್ಟು ಈಗಾಗಲೇ ಕಾಲೇಜಸ್ ಸ್ಟಾರ್ಟ್ ಆಗಿರುವಂತದ್ದು. ಅಂಡ್ ಬೇರೆ ಕೋರ್ಸಿನ ಸ್ಟೂಡೆಂಟ್ಸ್ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ದಯವಿಟ್ಟು ನೀವು ಯಾವಾಗ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡೋದಕ್ಕೆ ಹೋಗ್ತೀರಾ, ಕಾಲೇಜ್ಗೆ ಅಡ್ಮಿಷನ್ ತಗೋತೀರಾ, ಅವಾಗ ನಿಮ್ಮನ್ನ ವಾಟ್ಸ್ಆಪ್ ಗ್ರೂಪ್ಗೆ ಆಡ್ ಮಾಡ್ತಾರೆ. ಅವರೇ ತಿಳಿಸ್ಕೊಡ್ತಾರೆ, ನೀವು ಯಾರು ವರಿ ಆಗುವಂತ ಅವಶ್ಯಕತೆ ಇಲ್ಲ. ಇದು ಥರ್ಡ್ ರೌಂಡ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಎಲ್ಲಾ ಒಂದು ಕಾಲೇಜಸ್ ಅಲ್ಲೂ ಎಲ್ಲಾ ಒಂದು ಕೋರ್ಸಸ್ಗೂ ಕ್ಲಾಸಸ್ ಆದ್ರೆ ಸ್ಟಾರ್ಟ್ ಆಗಿರುವಂತದ್ದು. ಇವತ್ತು ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಿ ಬನ್ನಿ. ಜೊತೆಗೆ ನೀವು ಕಾಲೇಜಸ್ಗೆ ಯಾವಾಗಿಂದ ಹೋಗ್ತೀರಾ ಅಂತ ಅಂದ್ರೆ ನೆಕ್ಸ್ಟ್ ಮಂಡೇ ಇಂದ ಹೋಗಿ. ಯಾಕಂತಂದ್ರೆ ಇನ್ನು ನಾಳೆ ಬಂದ್ಬಿಟ್ಟು ಸಾಟರ್ಡೆ, ನಾಳಿದ್ದು ಬಂದು ಸಂಡೇ. ನೀವು ನೆಕ್ಸ್ಟ್ ಮಂಡೇ ಇಂದ ಹೋಗಿದ್ದೀರಾ ಅಂತಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಓರಿಯಂಟೇಷನ್ ಪ್ರೋಗ್ರಾಮ್ ಏನೋ ನಡೀತಿದೆಯಂತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನಾಳೆ ಒಳಗಡೆ ಹೋಗಿ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಿ. ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಬಂದಿರೋರಿಗೆ ಸೋಮವಾರದಿಂದ ಕಾಲೇಜ್ಗೆ ಆದ್ರೆ ಹೋಗಿ. ಓಕೆನಾ? ಸೊ ಕಾಲೇಜಸ್ ಸ್ಟಾರ್ಟ್ ಡೇಟ್ ಬಗ್ಗೆ ನೀವು ಯಾರು ವರಿ ಆಗೋ ಅವಶ್ಯಕತೆ ಇಲ್ಲ. ಈಗಾಗಲೇ ಕಾಲೇಜಸ್ ಆದ್ರೆ ಸ್ಟಾರ್ಟ್ ಆಗಿರುವಂತದ್ದು. ನೀವು ನೆಕ್ಸ್ಟ್ ಮಂಡೇ ಇಂದ ಕಾಲೇಜಸ್ ಆದ್ರೆ ಹೋಗ್ಬೋದು ಆಗಿರುತ್ತೆ. ಓಕೆನಾ? ಸೊ ಕಾಲೇಜ್ಗೆ ಹೋಗಿದಾದ್ಮೇಲೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು, ಅದನ್ನ ಮರಿಬೇಡಿ. ನಾನು ಅದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಈಗ ಇಂಪಾರ್ಟೆಂಟ್ ಅಪ್ಡೇಟ್ ಇದು KE ಕಡೆಯಿಂದ ಬಂದಿರುವಂತದ್ದು. ಓಕೆನಾ? ಸೊ ಈ ವರ್ಷ KE ಅವರು ನಡೆಸಿರುವಂತಹ ಕೌನ್ಸಿಲಿಂಗ್ ಅಲ್ಲಿ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆದ್ಮೇಲೆ ಎಷ್ಟು ಇಂಜಿನಿಯರಿಂಗ್ ಸೀಟ್ಸ್ ಉಳಿದಿದಾವೆ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಎಷ್ಟು ಇಂಜಿನಿಯರಿಂಗ್ ಸೀಟ್ಸ್ ಉಳಿದಿದಾವೆ ಅಂತ ಅಂದ್ರೆ ಒಟ್ಟು 14,940 ಇಂಜಿನಿಯರಿಂಗ್ ಅಂಡ್ ಹಾಗೂ 413 ಆರ್ಕಿಟೆಕ್ಚರ್ ಸೀಟ್ ಗಳಾದ್ರೆ ಉಳಿದಿರುವಂತದ್ದು. ನೀವು ಕೇಳಬಹುದು ಹಾಗಿದ್ರೆ ಸರ್ ಈಗ ಬಂದ್ಬಿಟ್ಟು ಇಲ್ಲಿ 14,940 ಸೀಟ್ಸ್ ಉಳಿದಿದಾವಲ್ವಾ, KE ಅವರು ಈಗ ಮತ್ತೆ ಒಂದು ಮಾಪಪ್ ರೌಂಡ್ ಅಂತ ನಡೆಸಬಹುದಲ್ವಾ ಅಂತ ಹೇಳ್ಬಿಟ್ಟು ನೋಡಿ. ಈಗಾಗಲೇ AICT ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ಕಡೆಯಿಂದ ಏನ್ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಆ ಡೆಡ್ ಲೈನ್ ಒಳಗಡೆ ಕೌನ್ಸಿಲಿಂಗ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರು. ಆ ಒಂದು ಕೌನ್ಸಿಲಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಈಗ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ಉಳಿದಿರುವಂತ ಸೀಟ್ಸ್ ನಾನು ಈಗ ಏನ್ ಹೇಳಿದೆ ಇಂಜಿನಿಯರಿಂಗ್ ಸೀಟ್ಸ್ ಅಂಡ್ ಹಾಗೇನು ಆರ್ಕಿಟೆಕ್ಚರ್ ಸೀಟ್ಸ್ ಅವು ಬಂದ್ಬಿಟ್ಟು ಈಗಾಗಲೇ ಕಾಲೇಜ್ ಅವರಿಗೆ ವಾಪಸ್ ಕೊಟ್ಟಿರುವಂತದ್ದು. ಸೊ ಹಾಗಿದ್ರೆ ನೀವು ಅದಕ್ಕೆ ಯಾವ ರೀತಿ ಅಡ್ಮಿಷನ್ ತಗೊಳ್ಳೋದು ಅಂತ ನೀವು ಕೇಳಿದ್ರೆ ಇದ್ರ ಬಗ್ಗೆ KE ಡೈರೆಕ್ಟರ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಅಂಡ್ ಹಾಗೇನು ವೆಬ್ಸೈಟ್ ಅಲ್ಲಿ ಆದ್ರೆ ಇಲ್ಲಿ ಬಂದಿರುವಂತದ್ದು ನಾನು ಸ್ಕ್ರೀನ್ ಮೇಲೆ ಆಗ್ತಾ ಇರ್ತೀನಿ, ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ನಿಮ್ಗೊಂದು ಅಲಾಟ್ಮೆಂಟ್ ಆದ್ರೆ ಕೊಟ್ಟಿರುವಂತದ್ದು ಉಳಿದಿರುವಂತಹ ಸೀಟ್ಸ್ ಲಿಂಕ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿ ಕಾಲೇಜ್ ನೇಮ್ ಮೆನ್ಷನ್ ಆಗಿದೆ. ಅಂಡ್ ಹಾಗೇನು ಸಹ ಕಾಲೇಜ್ ಅಲ್ಲಿ ಇರುವಂತಹ ಯಾವ ಕೋರ್ಸ್ಗೆ ಎಷ್ಟು ಸೀಟ್ಸ್ ವೇಕೆಂಟ್ ಇದಾವೆ, ಟೋಟಲ್ ಸೀಟ್ಸ್ ಎಷ್ಟಿದಾವೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಯಾರು ಅಡ್ಮಿಷನ್ ತಗೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇದಕ್ಕೆ
ಯಾರು ಅಡ್ಮಿಷನ್ ತಗೋಬಹುದು ಅಂತ ಅಂದ್ರೆ, ಈಗ ನಿಮ್ಗೆ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ನೀವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಕಾಲೇಜಸ್ ಹತ್ರ ಮಾತನಾಡಿ ಅಲ್ಲಿ ಒಂದು ಸೀಟ್ ಆದ್ರೆ ತಗೋಬಹುದಾಗಿರುತ್ತೆ, ಸೀಟ್ಗೆ ಅಡ್ಮಿಷನ್ ಆದ್ರೆ ತಗೋಬಹುದಾಗಿರುತ್ತೆ. ನನ್ನ ಪ್ರಕಾರ KE ಅವರು ಮಾಡಿರುವಂತ ಇದೊಂದು ಒಳ್ಳೆ ಕೆಲಸ ಅಂತ ನಾನು ಹೇಳ್ತೀನಿ. ಯಾಕಂತ ಅಂದ್ರೆ ಉಳಿದಿರುವಂತ ಸೀಟ್ಸ್ ಅನ್ನ ಕಾಲೇಜಸ್ ರಿಟರ್ನ್ ಮಾಡಿ, ಅಂದ್ರೆ ಕಾಲೇಜಸ್ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಹೆಂಗಾದ್ರೂ ಅಡ್ಮಿಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಜೊತೆಗೆ ಏನು ಅಂತ ಅಂದ್ರೆ ಇಲ್ಲಿ ಯಾರು ಸ್ಟೂಡೆಂಟ್ಸ್ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ನೀವು ಮಾತ್ರ ಹೋಗಿ ಅಲ್ಲಿ ಒಂದು ಸೀಟ್ ಅನ್ನ ಅಡ್ಮಿಷನ್ ಆದ್ರೆ ತಗೋಬಹುದಾಗಿರುತ್ತೆ. ಓಕೆನಾ? ಸೊ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನಿಮ್ಗೆ ನಿಯರೆಸ್ಟ್ ಕಾಲೇಜ್ ಇತ್ತು ಅಥವಾ ನಿಮ್ಗೆ ಈ ಕಾಲೇಜಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇತ್ತು, ಈ ಕೋರ್ಸ್ ಉಳಿದಿದೆ, ಈ ಕೋರ್ಸ್ ನಿಮಗೆ ಬೇಕಿರುವಂತ ಸೀಟ್ ಇದೆ ಅಂತಂದ್ರೆ ಕಾಲೇಜ್ ಅವ್ರನ್ನ ಒನ್ಸ್ ಕಾಂಟ್ಯಾಕ್ಟ್ ಮಾಡಿ ಆ ಸೀಟಿಗೆ ನೀವು ಅಡ್ಮಿಷನ್ ಆದ್ರೆ ತಗೋಬಹುದು ಅಂತ ತಿಳಿಸಿರುವಂತದ್ದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಪ್ರತಿಯೊಬ್ರು ರಿಮೈಂಡ್ ಮಾಡ್ಕೋಬೇಕಿರೋದು, ಇಲ್ಲಿ ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ, KE ಕಡೆಯಿಂದ ನೀವು ಯಾವುದೇ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಅನ್ನ ತಗೊಂಡಿದ್ರೆ, ಸೀಟ್ ಅಲಾಟ್ಮೆಂಟ್ ನಿಮಗಾಗಿ ನೀವು ಅಡ್ಮಿಷನ್ ಅನ್ನ ತಗೊಂಡಿದ್ರೆ ನೀವು ಬಂದ್ಬಿಟ್ಟು ಈ ಒಂದು ಕಾಲೇಜಸ್ಗೆ ಇಲ್ಲ ರಿಮೈನಿಂಗ್ ಸೀಟ್ಸ್ ಏನ್ ಉಳಿದಿದಾವೆ ಇದಕ್ಕೆ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಓಕೆನಾ? ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ಈಗ ನೀವು ಹೇಳ್ಬೋದು ನನಗೆ ಥರ್ಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಸೀಟ್ ಅಲಾಟ್ಮೆಂಟ್ ಆಗಿದೆ, ನಾನು ಇದಕ್ಕೆ ಅಡ್ಮಿಷನ್ ತಗೊಂಡಿಲ್ಲ, ನಾನೀಗ ಹೋಗ್ಬಿಟ್ಟು ಈಗ ಉಳಿದಿರುವಂತ ಸೀಟ್ಸ್ ಅಲ್ಲಿ ಅಡ್ಮಿಷನ್ ತಗೋಬೋದಾ ಅಂತಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತಂದ್ರೆ ಕಂಪಲ್ಸರಿ ಹೋಗ್ಲೇಬೇಕು. ಅಂಡ್ ಇದ್ರ ಬಗ್ಗೆ KE ಡೈರೆಕ್ಟರ್ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ, ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನೆಕ್ಸ್ಟ್ ಗೊತ್ತಾಗುತ್ತೆ ನಾವೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಅಡ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಕೋರ್ಸ್ ಫೀಸ್ ಎಷ್ಟಿದೆಯೋ 5 times ಆಫ್ ಪೆನಾಲ್ಟಿ ಅನ್ನ ಪೇ ಮಾಡಬೇಕು ಅಂತ ಹೇಳಿರುವಂತದ್ದು. ಸೊ ಹಾಗಾಗಿ ನೀವು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ, ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಹೋಗಿ ಅಡ್ಮಿಷನ್ ಅನ್ನ ತಗೊಳ್ಳಿ. ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ನೀವು ಈ ಒಂದು ಲೀಸ್ಟ್ ಅನ್ನ ನೋಡಿ, ಈ ಲೀಸ್ಟ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಕಾಲೇಜಸ್ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗಿ ಆ ಒಂದು ಕಾಲೇಜಸ್ ಅನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗಿ ಅಡ್ಮಿಷನ್ ಅನ್ನಾದ್ರೆ ತಗೋಬಹುದಾಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಮಾಹಿತಿ ಎಲ್ಲ ಹೇಳಿದೀನಿ, ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ. ಸೊ ಕೌನ್ಸಿಲಿಂಗ್ ಕುರಿತು ಇನ್ನು ಮುಂದಿನ ದಿನಗಳಲ್ಲಿ KCET ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿರೋದಿಲ್ಲ. ಜಸ್ಟ್ ಇನ್ನ ಇವತ್ತಿಗೆ ಮುಗಿದು KE ಕಡೆಯಿಂದ ಫರ್ದರ್ ಇನ್ ಯಾವುದೇ ತರದ ಅಪ್ಡೇಟ್ ನಿಮಗೆ ಬರಲ್ಲ KCET ರಿಲೇಟೆಡ್. ಅಂಡ್ ನಾನು ಸಹ ಏನು ಅಪ್ಡೇಟ್ಸ್ ಅನ್ನ ಕೊಡಲಿಕ್ಕೆ ಆಗಲ್ಲ ಅಂದ್ರೆ KCET 2025 ಕೌನ್ಸಿಲಿಂಗ್ ಒಂದು ಎಷ್ಟು ಮಂತ್ಸ್ ಫಸ್ಟ್ ರೌಂಡ್ KCET ನೀವು ಅಪ್ಲಿಕೇಶನ್ ಹಾಕಿದಾಗಿಂದ, ಎಕ್ಸಾಮ್ ಬರ್ದಾಗಿಂದ, ರಿಸಲ್ಟ್ಸ್ ಬಂದಾಗಿಂದ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ. ನಾನು ಕೊಟ್ಟಿರುವಂತಹ ಗೈಡೆನ್ಸ್ ಅನ್ನ ಯಾರೆಲ್ಲ ಫಾಲೋ ಮಾಡಿದೀರಾ, ನಿಮಗೆ ಕಾಲೇಜ್ ಸಿಕ್ಕಿದ್ಯಾ ಇಲ್ವಾ, ನನ್ನ ವಿಡಿಯೋಸ್ ನಿಮಗೆ ಹೆಲ್ಪ್ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಇದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಮಾಡುವಂತ ಪ್ರತಿಯೊಂದು ಕಮೆಂಟ್ ನಾನು ಓದ್ತೀನಿ ಅಂಡ್ ಪ್ರತಿಯೊಂದು ಕಮೆಂಟ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಜೊತೆಗೇನು ಅಂತ ಅಂದ್ರೆ ನಾನು ನಿಮ್ ಜೊತೆ ಕನೆಕ್ಷನ್ ಅಲ್ಲಿ ಇರಬೇಕು ಅಂತ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಿಮ್ಗೆ ಹೆಲ್ಪ್ ಆಗುವಂತ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಹಾಸ್ಟೆಲ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಮೊನ್ನೆ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೆ, ಹಾಸ್ಟೆಲ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ 3 ವಿಡಿಯೋಸ್ ಅಂತ ಕಮೆಂಟ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಸೊ ನಿಮ್ಗೆಲ್ಲ ಹೆಲ್ಪ್ ಆಗೋ ರೀತಿ ಸ್ಕಾಲರ್ಶಿಪ್, ಹಾಸ್ಟೆಲ್ಸ್ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಅನ್ನ ಮಾಡೋದು ಯಾರನ್ನು ಸಹ ಮರಿಬೇಡಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.